ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತಿನ ಒಂದು ವಿಶೇಷವಾಗಿರೋಂತಹ ಒಂದು ಮಾಹಿತಿ, ಮುರಿದ ಮೂಳೆಗಳನ್ನು ಕೂಡಿಸಬಲ್ಲ ಅಂತಹ ಒಂದು ವಿಶೇಷವಾಗಿರುವಂಥ ಶಕ್ತಿ ಉಳ್ಳಂತಹ ಈ ಒಂದು ಸಸ್ಯ ಅಂತಲೇ ಹೇಳ್ಬೋದು. ಇದಕ್ಕೆ ನಾವು ಮಂಗರವಳ್ಳಿ, ಅಸ್ಥಿ ಶೃಂಖಲ ಅಂತಲೂ ಕೂಡ ಕರಿತೇವೆ. ಇದನ್ನು ವಿಶೇಷವಾಗಿ ಜಾಯಿಂಟ್ ಪೇನ್ ಇರೋರಿಗೆ, ಹಾಗೆಯೇ ಕೈಕಾಲು ನೋವು ಮತ್ತು ಮುರಿದ ಮೂಳೆಗಳನ್ನು ಕೂಡಿಸುವಂತಹ ವಿಶೇಷವಾಗಿರುವಂಥ ಶಕ್ತಿ ಇದೆ ಅಂದರೆ ನೀವು ನಂಬ್ತೀರಾ? ಖಂಡಿತವಾಗ್ಲೂ ನಂಬಲೇಬೇಕು. ಇದರಿಂದ ನಮ್ಮ ದೇಹಕ್ಕೆ ಆಗುವ ಉಪಯೋಗಗಳೇನು ಅಂಥೇಳಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮಂಗರವಳ್ಳಿ, ಗುಂಗರಬಳ್ಳಿ, ವಜ್ರವಳ್ಳಿ, ಅಸ್ಥಿ ಶೃಂಖಲ, ಸಂದುಬಳ್ಳಿ, ಅಸ್ಥಿ ಸಂಹಾರಕ, ನಲ್ಲೇರು ಅಂತೇಳಿ ಕರೆಯಲ್ಪಡುವ ಈ ಬಳ್ಳಿ ಇಂಗ್ಲಿಷ್ನಲ್ಲಿ ಡೆವಿಲ್ಸ್ ಬೋನ್ ಸೆಟರ್ ಎಂದು ಕರೆಯುತ್ತಾರೆ. ಯಾವುದಾದ್ರೂ ಒಂದು ಬೇಲಿ ಅಥವಾ ಮರದ ಆಸರೆ ಸಿಕ್ಕರೆ ಈ ಬಳ್ಳಿ ಸುಲಭವಾಗಿ ಬಹಳ ಬೇಗನೆ ಬೆಳೆಯುವಂಥ ಸಸ್ಯ ಅಂತಲೂ ಹೇಳ್ಬೋದು. ಇದನ್ನು ಮನೆಯ ಮುಂದೆ ಅಲಂಕಾರಿಕ ಸಸ್ಯಗಳನ್ನಾಗಿ ಕೂಡ ಬೆಳೆಸುತ್ತಾರೆ. ಆದರೆ ಇದರಿಂದ ನಮ್ಮ ದೇಹಕ್ಕೆ ಅನೇಕ ಪ್ರಯೋಜನಗಳು ಕೂಡ ಇದೆ. ಸಂಧಿವಾತ, ಕೀಲು ನೋವು, ಮುರಿದ ಮೂಳೆಗಳನ್ನು ಕೂಡಿಸುವಂತಹ ಅದ್ಭುತವಾದಂತಹ ಶಕ್ತಿ ಈ ಮಂಗರವಳ್ಳಿ, ಅಸ್ಥಿ ಶೃಂಖಲ ಬಳ್ಳಿಗೆ ಇದೆ. ಈಗಲೂ ಸಹ ಹಳ್ಳಿಗಳಲ್ಲಿ, ಹಾಗೆಯೇ ಆಯುರ್ವೇದಿಕ್ಗಳಲ್ಲಿ ಈ ಬಳ್ಳಿಯನ್ನು ಜಜ್ಜಿ ಮುರಿದ ಮೂಳೆಗಳಿಗೆ ಪಟ್ಟು ಹಾಕಿ ಕಟ್ಟುತ್ತಾರೆ. ಇದರಿಂದ ಬಹಳ ಬೇಗನೆ ಮೂಳೆಗಳು ಮುರಿತದಿಂದ ಬಹಳ ಬೇಗನೆ ಗುಣಮುಖರಾಗುತ್ತಾರೆ ಅಂತಲೂ ಕೂಡ ಹೇಳಲಾಗುತ್ತೆ. ಈ ಬಳ್ಳಿಯ ಕಷಾಯ ಮಾಡಿ ಕುಡಿದ್ರಂತೂ ಇನ್ನೂ ಒಳ್ಳೆಯದು ಅಂತಲೂ ಹೇಳ್ಬೋದು. ಹಾಗೆಯೇ ಇದರಿಂದ ಅನೇಕ ರೆಸಿಪಿಗಳನ್ನು ಕೂಡ ಮಾಡಲಾಗ್ತದೆ. ಈ ಬಳ್ಳಿಯ ಇದೇನು ಕಾಣ್ತಾ ಇದೆ ಅಲ್ವಾ, ಈ ಕಾಂಡ, ಈ ಬೆರಳುಗಳ ಅಚ್ಚು ಥರ ಇದೆ. ಅದನ್ನು ಮುರಿದು ಸ್ವಲ್ಪ ನಾರನ್ನು ತೆಗೆದು ನಂತರ ಅನ್ನ ಮಾಡುವಾಗ ಅದಕ್ಕೆ 2 ಅಥವಾ 3 ಹಾಕಿ ಅನ್ನ ಮಾಡಿ ಅದರ ಜೊತೆಗೇ ಊಟ ಮಾಡಿದ್ರಂತೂ ಇನ್ನೂ ಕೂಡ ತುಂಬ ರುಚಿಯಾಗೂ ಕೂಡ ಇರುತ್ತೆ. ಹಾಗೆಯೇ ಕೈಕಾಲುಗಳಿಗೆ ಶಕ್ತಿಯನ್ನು ಕೂಡ ಕೊಡುತ್ತೆ ಅಂತಲೇ ಹೇಳ್ಬೋದು. ಆದರೆ ಇದರ ಚಟ್ನಿಯನ್ನು ಮಾಡಿಕೊಂಡು ಕೂಡ ತಿಂತಾರೆ. ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿ ಕೂಡ ಇರುತ್ತೆ. ಮತ್ತು ನಿಮಗೆ ಕೈಕಾಲು ನೋವು ಈಗೇನು 40 ದಾಟಿದ ನಂತರ ಯಾರಿಗೆಲ್ಲ ಕೈಕಾಲು ನೋವು ಸುಸ್ತು ಇರುತ್ತೋ ಅದರಿಂದನೂ ಕೂಡ ಗುಣಮುಖರಾಗಬಹುದು. ನೋಡಿ, ಈ ಗಿಡ ನೋಡಿದ್ರೆ ಸ್ವಲ್ಪ ಕಳ್ಳಿ ರೀತಿಯಲ್ಲೇ ಕಾಣುತ್ತೆ ಅಲ್ವಾ. ಹೀಗೆ ಜಾಯಿಂಟ್ ಇರುತ್ತೆ, ಮೂಳೆಗಳ ರೀತಿಯಲ್ಲೇ ಈ ರೀತಿ ಜಾಯಿಂಟ್ ಆಗಿ ಇರುತ್ತೆ. ನಂತರ ಬಹಳ ಬೇಗನೆ ಬೆಳೆಯುವಂಥದ್ದು. ಮನೆ ಮುಂದೆ ಪಾಟ್ಗಳಲ್ಲೂ ಕೂಡ ಹಾಕೋಬೋದು. ಈ ಥರ ನೆಲ ಇದ್ದರೆ ಅಂತೂ ಇನ್ನೂ ಬಹಳ ಬೇಗನೆ ಸಮೃದ್ಧಿಯಾಗಿ ಬೆಳೆಯುತ್ತೆ ಅಂತಲೇ ಹೇಳ್ಬೋದು. ಇದರ ಒಂದು ಚಟ್ನಿ ರೆಸಿಪಿ, ಹಾಗೆಯೇ ಚಟ್ನಿ ಪುಡಿ ಕೂಡ ಮಾಡ್ಕೋಬೋದು. ತುಂಬಾ ಒಳ್ಳೆಯದು. ಮತ್ತು ಇದಕ್ಕೆ ಬ್ರಾಹ್ಮಿ ಎಲೆ ಬರುತ್ತಲ್ಲ, ಅದ್ರ ಜೊತೆಗೆ ಕೂಡ 2 ಸೇರಿ ಮಿಶ್ರಣ ಮಾಡಿ ಹಾಕೋದ್ರಿಂದ ಇನ್ನೂ ಕೂಡ ಅದ್ಭುತವಾಗಿರೋವಂಥ ಶಕ್ತಿ ನಮ್ಮ ದೇಹಕ್ಕೆ ದೊರೆಯುತ್ತೆ ಅಂತಲೇ ಹೇಳ್ಬೋದು. ಈ ಮಂಗರವಳ್ಳಿ ಸಸ್ಯವನ್ನು ಸೇವಿಸೋದ್ರಿಂದ ಮಾನವನ ಮೂಳೆಗಳಲ್ಲಿರುವಂತಹ ಕೀಲುಗಳ ಸವೆತವನ್ನು ಕೂಡ ಇದು ತಡೆಗಟ್ಟುತ್ತೆ. ಒಂದು ಒಳ್ಳೆ ಶಕ್ತಿ ಕೊಡುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಕೆಲವೊಂದು ಗಿಡಗಳಲ್ಲಿ ಅನೇಕ ಶಕ್ತಿ ಇರುತ್ತೆ. ಅದ್ಭುತವಾದಂತಹ ಔಷಧಿ ಗುಣಗಳು ಕೂಡ ಹೊಂದಿರುತ್ತೆ, ನಮಗೆ ತಿಳಿದಿರೋದಿಲ್ಲ. ಈ ಥರ ನಮ್ಮ ನೈಸರ್ಗಿಕವಾಗಿ ಸಿಗುವಂತಹ ಗಿಡಮೂಲಿಕೆಗಳಿಂದ ಬಳಸಿಕೊಂಡು ನಾವು ನಮ್ಮ ದೇಹಕ್ಕೆ ಅನೇಕ ಲಾಭಗಳನ್ನು ನಾವು ಪಡ್ಕೋಬೋದು. ಇದನ್ನು ನಂಬ್ತೀರಾ ನೀವು? ಎಷ್ಟು ಚೆನ್ನಾಗಿ ಇದೆ ನೋಡಿ, ಜಾಯಿಂಟು. ಇದನ್ನು ಜಾಯಿಂಟ್ ಪೇನಿಗೂ, ಮೂಳೆ ಮುರಿತಕ್ಕಂತೂ ಒಂದು ಅದ್ಭುತ ಶಕ್ತಿ ಅಂತಲೇ ಹೇಳ್ಬೋದು. ಮತ್ತು ಈ ಮಂಗರವಳ್ಳಿಯ ಗಿಡ ಇದೆಯಲ್ಲ, ಇದು ತುಂಬಾ ಬೇಗನೆ ಬೆಳೆಯುತ್ತೆ. ಮತ್ತು ಹಾಗೆಯೇ ನೋಡೋಕ್ಕೂ ಕೂಡ ಅಲಂಕಾರಿಕ ಸಸ್ಯವಾಗಿ ಕೂಡ ಕಾಣುತ್ತೆ. ಮನೆ ಮುಂದೆ ಸ್ವಲ್ಪ ಜಾಗ ಇದ್ದರೆ ಸಾಕು, ಹಾಕ್ಕೋಬೋದು. ಒಂದು 3-4 ಆ ಕುಡಿಯನ್ನು ತೆಗೆದುಬಿಟ್ಟು ನಾವು ಅಡುಗೆಗಳಲ್ಲಿ ಬಳಸ್ಕೊಂಡ್ರಂತೂ ಬಹಳ ರುಚಿಯಾಗೂ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತಷ್ಟು ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಈ ಮಾಹಿತಿ ಇಷ್ಟವಾಗಿದ್ದರೆ ಮತ್ತೊಮ್ಮೆ ಹೇಳ್ತಿದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಂಗರವಳ್ಳಿ ಸಸ್ಯ
ಸೊ ಇದರಲ್ಲಿ ನಾನಾ ರೀತಿಯಾದಂತಹ ವಿಧವಾದ ಜಾತಿಯ ಒಂದು ಸಸ್ಯ ಕೂಡ ಸಿಗುತ್ತೆ. ಇದ್ರ ಎರಡೆಳೆ ಗಂಟಿರೋ ಅಂತಹ ಸಸ್ಯನೂ ಕೂಡ ಸಿಗುತ್ತೆ. ಸೊ ಇದು ಈ ರೀತಿ ಒಂದು ಜಾಯಿಂಟ್ ಇರೋವಂತಹ ಬಳ್ಳಿ ಇದು. ಇದರಲ್ಲಿ ನಾನಾ ಥರದ ಮಂಗರವಳ್ಳಿ ಸಸ್ಯ ಕೂಡ ಸಿಗುತ್ತೆ. ಸೊ ಹಲವಾರು ಸಸ್ಯಗಳಿದೆ, ಅವೆಲ್ಲವೂ ಕೂಡ ಸೇವಿಸಬಹುದು. ದೇಹಕ್ಕೆ ಬಹಳ ಬೇಗನೆ ಒಳ್ಳೆಯದು ಅಂತಲೇ ಹೇಳ್ಬೋದು, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಸೊ ಆದಷ್ಟು ಬೇಗ ಇದರ ಒಂದು ಚಟ್ನಿ ರೆಸಿಪಿಯನ್ನು ಮಾಡಿ ನಿಮ್ಮೆಲ್ಲರ ಜೊತೆಗೆ ತಿಳಿಸ್ತೀನಿ. ಸೊ ಹೇಗಿತ್ತು ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ಟೇಕ್ ಕೇರ್, ಎಲ್ರಿಗೂ ನಮಸ್ತೆ.